ನಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗೆ ರೈತ ಸಂಘದಿಂದ ಮುತ್ತಿಗೆ ಮಾದರಿ ಮನವಿ, ಹೆದ್ದಾರಿ ಸಮಸ್ಯೆ ಹಾಗೂ ರಾಗಿ ಹಣಕ್ಕಾಗಿ ಆಗ್ರಹ. ಸ್ಥಳ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಮಂಜುಳಾ ಮೇಡಂ ಅವರು ಇಂದು ಗೌರಿಬಿದನೂರು ತಾಲೂಕಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ರಾಷ್ಟ್ರೀಯ ಹೆದ್ದಾರಿ 69ರ ಅವೈಜ್ಞಾನಿಕ ಕಾಮಗಾರಿ ಹಾಗೂ ರಾಗಿ ಖರೀದಿ ಹಣದ ವಿಚಾರವಾಗಿ ಅಧಿಕಾರಿಗಳ ಗಮನ ಸೆಳೆದರು. ಗೌರಿಬಿದನೂರು ಇಂದು ನಗರಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುಳಾ ಮೇಡಂ ಅವರಿಗೆ ರೈತ ಸಂಘದ ಪದಾಧಿಕಾರಿಗಳು ಮುಖಾಮುಖಿಯಾಗಿ ಪ್ರಮುಖ ಬೇಡಿಕೆಗಳ ಪಟ್ಟಿಯನ್ನು ಹಸ್ತಾಂತರಿಸಿದರು. ಮನವಿಯ ಮುಖ್ಯಾಂಶಗಳು ಹೀಗಿವೆ. NH-69 ರಸ್ತೆ ಅವಾಂತರ ರಾಷ್ಟ್ರೀಯ ಹೆದ್ದಾರಿ 69ರ ರಸ್ತೆ ನಿರ್ಮಾಣ ಕಾರ್ಯ ಅವೈಜ್ಞಾನಿಕವಾಗಿದ್ದು, ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಕಂಟಕವಾಗಿದೆ. ತಕ್ಷಣವೇ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಪಹಣಿ ಪತ್ರಿಕೆಯಲ್ಲಿ ಇಂದೀಕರಣ, ಹೆದ್ದಾರಿಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನಿನ ವಿಸ್ತೀರ್ಣವನ್ನು ಕಡಿತಗೊಳಿಸಿ ಉಳಿದಿರುವ ಜಮೀನಿನ ನಿಖರ ವಿಸ್ತೀರ್ಣವನ್ನು ಕೂಡಲೇ ರೈತರ ಪಹಣಿ ಪತ್ರಿಕೆಯಲ್ಲಿ RTC ನಮೂದಿಸಿ ಇಂದೀಕರಣ ಮಾಡಬೇಕು. ಇದರಿಂದ ರೈತರಿಗೆ ಆಗುತ್ತಿರುವ ಗೊಂದಲ ಹಾಗೂ ಅನ್ಯಾಯವನ್ನು ತಪ್ಪಿಸಬೇಕು. ರಾಗಿ ಹಣ ಬಿಡುಗಡೆಗೆ ಒತ್ತಾಯ. ತಾಲೂಕಿನಲ್ಲಿ ಈಗಾಗಲೇ ರೈತರಿಂದ ಖರೀದಿಸಲಾದ ರಾಗಿಗೆ ಹಣ ಪಾವತಿಯಾಗದೆ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡುವಂತೆ ಕಾರ್ಯದರ್ಶಿಗಳಿಗೆ ಒತ್ತಾಯಿಸಲಾಯಿತು. ಗೌರಿಬಿದನೂರಿನಲ್ಲಿ ರೈತರ ಅಹವಾಲು ಆಲಿಸಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಈ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಹಾಗೂ ನೂರಾರು ರೈತರು ಉಪಸ್ಥಿತರಿದ್ದು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದರು. ಕ್ಯಾಮರಾಮನ್ ಜೊತೆ RRS ನ್ಯೂಸ್, ಗೌರಿಬಿದನೂರು. ಮತ್ತೆ ನಮಗೆ ಸಪರೇಟ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ 4 ಎಕರೆ 12 ಎಕರೆ ನಮಗಿದೆ, ಅದು 13 ಕುಂಟೆ ಹೋಗಿದೆ. ಉಳಿಕೆ ಆ ಕಡೆ 6 ಕುಂಟೆ ಉಳಿಕೆದ ಈ ಕಡೆ ನಿಂತಿದೆ. ಅದು ಸಪ್ರೇಟ್ ಪೋಡಿ ಮಾಡಬೇಕು ಅಂತ JMC ಎಲ್ಲ ಆಗಿದೆ. ಆ JMC ಪ್ರಕಾರ ತಹಸೀಲ್ದಾರ್ ಮತ್ತೆ ನಮ್ಮ DDL ಮಾಡ್ಕೊಡ್ಬೇಕು. ಅದು ಸಪ್ರೇಟ್ ಸರ್ವೇಯರು ಅದೇನು ಇಶ್ಯೂ ಇಲ್ಲಲ್ಲ, ಅದನ್ನ ಮಾಡ್ಬೋದಲ್ಲ. ಉಳಿಕೆ ಇರೋದನ್ನ ಪಾಣಿಕೊಂಡು ಇಂಡೀಕರಣ ಮಾಡಬೇಕು, ಮಾಡ್ತಾ ಇಲ್ಲ. ಸುಮಾರು ಸಲ ಸಾಹೇಬರು ಹೇಳಿದಾರೆ ಮೀಟಿಂಗ್, ತೊಂದರೆ ಇದ್ರೆ ಸರ್ವೇಯರ್ ಸಮಸ್ಯೆ ಅಂತಾರೆ. ಎಷ್ಟು ರೈತರು ಆಗ್ತಾರೆ, ಎಷ್ಟು ಸರ್ವೆ ನಂಬರ್ ಆಗುತ್ತೆ. ಈ ಸ್ಟ್ರೆಚರ್ ಅಲ್ಲಿ ಸುಮಾರು ಈ ಗುಂಡಾಪುರ ಗ್ರಾಮದ 69 ಇದೆ. ಅದು ದಾಟದ ಮೇಲೆ ಇನ್ನ ಈ ಕಡೆ ವಿಲೇಜ್ ಬೈ ವಿಲೇಜ್ ಮಾಡಿ ಈಸಿ ಆಗುತ್ತೆ. ಒಂದು ಮಾಡಿ ಕೊಡಿ. ಆಮೇಲೆ ಸರ್ವೇಯರ್ ಸ್ಟ್ರೈಕ್ ಇರೋದು ತುಂಬಾ ಸಮಸ್ಯೆ ಆಗಿದೆ. ಗೌರಿಬಿದನಲ್ಲಿ 380 ಅರ್ಜಿಗಳಿದೆ ಮೇಡಮ್. ಇವತ್ತು ಗೌರ್ಮೆಂಟ್ ಪಾಲಿಸಿ ಅಲ್ಲ, ಅದು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲೆ ಮೇಡಮ್ ಮತ್ತೆ ಗೌರಿಬಿದೂರು ಟೌನ್ದು ಈಗ ನಮ್ದು ಗೌರಿಬಿದೂರು ಪಟ್ಟಣದಲ್ಲಿ ಹಿರೇಬಿದೂರು ಗುಂಡಾಪುರ ರಸ್ತೆ ಹೋಗಿದ್ದಾರೆ. ಅದಕ್ಕೆ ಸರ್ವಿಸ್ ರೋಡ್ ಆಗಿಲ್ಲ ಎಲ್ಲ ಅವರು